ಮನೆಯಲ್ಲೇ ಇದ್ದೀರಾ ಅಂದ್ರೆ ರೆಗ್ಯುಲರ್ ಕ್ಲಾತ್ ಪ್ಯಾಡ್ಸ್ ಕೂಡ ಹಾಕಿ ಅದನ್ನ ಬಿಸಿಲಲ್ಲಿ ಒಣಗಿಸಿದ್ರೆ ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಕೆಲವರು ಕಸದವ್ರಿಗೆ ಕೊಡುವಾಗ ಹಾಗೆ ಕೊಡ್ತಾರೆ, ಅಟ್ಲೀಸ್ಟ್ ಒಂದು ಪೇಪರ್ ಆ ತರ ಏನಾದ್ರು ಮಡಚಿ ಆ ತರ ಏನಾದ್ರು ಇದೆ? ಖಂಡಿತ ಅದೊಂದು ಸಾಮಾಜಿಕ ಕಳಕಳಿ ಎಲ್ಲರಿಗೂ ಇರಬೇಕು. ಯಾಕೆಂದರೆ ಒಂದು ನೀವು ಡ್ರೈ ವೇಸ್ಟ್ ಅಂತ ಹೇಳ್ಬಿಟ್ಟು ನೀವು ಕಸಕ್ಕೆ ಹಾಕ್ಬಿಟ್ಟು ಅವರೆಲ್ಲ ಒಂದು ಎಲ್ಲ ವೇಸ್ಟ್ ಡಿಸ್ಪೋಸಲ್ಗೆ ಹಾಕಿ ಅದು ಅಲ್ಲೇ ಇಮ್ಯಾಜಿನ್ 600 to 800 ಇಯರ್ಸ್ ತೊಗೊಳುತ್ತೆ. ಸೊ ದಟ್ ಅದು ನಮ್ಮ ಒಂದು ಕರ್ತವ್ಯ ಆಗುತ್ತೆ ಪರಿಸರನ ನಾವು ಕಾಪಾಡೋದು. ಹಾಗಾಗಿ ಯಾರು ನೀವು ಪ್ಯಾಡ್ಸ್ನ ಯೂಸ್ ಮಾಡ್ತಿದ್ದೀರಾ ಅದನ್ನ ಯು ಶುಡ್ ನೋ ಹೌ ಟು ಡಿಸ್ಪೋಸ್ ಇಟ್. ಕ್ಲೀನಾಗಿ ಅದನ್ನ ಡ್ರೈ ಆದಮೇಲೆ ಅದನ್ನ ನೀವು ಒಂದು ಕಡೆ ರ್ಯಾಪ್ ಮಾಡಿ ಎಲ್ಲನೂ ಒಂದು ಸತಿಗೆ ನೀವು ಅದನ್ನ ಬರ್ನ್ ಮಾಡೋದು. ದಟ್ಸ್ ಅ ಗುಡ್ ವೇ ಆಫ್ ಆರ್ ರೆಸ್ಪಾನ್ಸಿಬಲ್ ವೇ ಆಫ್ ಡಿಸ್ಪೋಸಿಂಗ್ ಪ್ಯಾಡ್ಸ್ ಅಂತ ಅನಿಸುತ್ತೆ. ಬಟ್ ನಂದು ಇನ್ನೊಂದು ಏನು ನನ್ನ ಅಬ್ಸರ್ವೇಷನ್ ಅಂದರೆ, ಸಪೋಸ್ ನೀವು ತುಂಬ ಆ್ಯಕ್ಟಿವಿಟೀಸ್ ಇಲ್ಲ ಮನೆಯಲ್ಲೇ ಇದ್ದೀರಾ ಅಂದರೆ ರೆಗ್ಯುಲರ್ ಕ್ಲಾತ್ ಪ್ಯಾಡ್ಸ್ ಕೂಡ ಹಾಕೋಬೋದು. ಅದರಲ್ಲಿ ಏನು ಮೊದಲಿನ ಥರ ಏನಾಯಿತು, ಕ್ಲಾತ್ ಪ್ಯಾಡ್ಸ್ ಆರ್ ವೆರಿ ಅನ್ಹೈಜಿನಿಕ್ ಅಂತ ಬಂತು, ಅದು ವಾಸನೆ ಬರುತ್ತೆ ಅಂತ ಬಂತು. ಸೊ ಸುಮಾರಾಗಿ ಹೆಣ್ಮಕ್ಳು ಅದನ್ನು ನಾವು ಸ್ಯಾನಿಟ್ರಿ ಪ್ಯಾಡ್ಸ್ ಬಂದ ತಕ್ಷಣ ಅದನ್ನು ಬೇಡ ಅಂತ ತೆಗೆದುಬಿಟ್ವಿ. ಬಟ್ ಹಳೆ ಕಾಲದಲ್ಲಿ ಏನು 30-40 ಇಯರ್ಸ್ ಮುಂಚೆ ಏನು ಕ್ಲಾತ್ ಪ್ಯಾಡ್ ಯೂಸ್ ಮಾಡ್ತಾಯಿದ್ರು ಅದರಿಂದ ಅವ್ರಿಗೆ ಅಷ್ಟೊಂದು ಇನ್ಫೆಕ್ಷನ್ಸ್ ಆಗ್ತಿರಲಿಲ್ಲ. ಯಾಕೆಂದರೆ ಅದು ಕ್ಲಾತ್ ಸೋಕ್ ಆದ ತಕ್ಷಣ ಇಮಿಡಿಯೇಟ್ಲಿ ದೇ ವುಡ್ ವಾಶ್ ಇಟ್. ಇಮಿಡಿಯೇಟಾಗಿ ವಾಶ್ ಮಾಡಿ ಒಂದು ಮೈಲ್ಡ್ ಸೋಪ್ ಹಾಕ್ಕೊಂಡು ವಾಶ್ ಮಾಡಿ ಅದನ್ನ ಬಿಸಿಲಲ್ಲಿ ಒಣಗಿಸಿದ್ರೆ ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಪ್ಲಸ್ ನೀವೊಂದು ಕೆಲವೊಂದು ಪ್ಯಾಂಟೀಸ್ ಬರುತ್ತೆ ವಿತ್ ಎ ಪ್ಲಾಸ್ಟಿಕ್ ಲೈನಿಂಗ್, ಅರ್ಥ ಆಯ್ತಾ? ಸೊ ರೆಗ್ಯುಲರ್ ಕ್ಲಾತ್ ಪ್ಯಾಡ್ಸ್, ಕಾಟನ್ ಪ್ಯಾಡ್ಸ್, ಮನೆಯಲ್ಲೇ ತಯಾರಾಗಿರೋಂಥ ಕಾಟನ್ ಪ್ಯಾಡ್ಸ್ ಹಾಕ್ಕೊಂಡು ನಿಮಗೆ ಸೋಕ ಆಚೆಗೆ ಬರಬಾರ್ದು ಅನ್ನೋ ಥರ ಇತ್ತು ಅಂದರೆ ಕಾಟನ್ ಇದು ಪ್ಲಾಸ್ಟಿಕ್ ಲೈನಿಂಗ್ ಇರೋ ಪ್ಯಾಂಟೀಸ್ ಹಾಕೋಬೋದು. ಸೊ ದಟ್ ಯು ಆರ್ ನಾಟ್ ಎಕ್ಸಾಕ್ಟ್ಲಿ ಡಿಸ್ಪೋಸಿಂಗ್ ದ ಪ್ಯಾಂಟೀಸ್, ರೈಟ್? ಯು ಆರ್ ಡಿಸ್ಪೋಸಿಂಗ್ ಓನ್ಲಿ ದಿ ಕ್ಲಾತ್ ಅಂತ ಅನಿಸುತ್ತೆ. ಸೊ ಅದು ಒಂದು ಮನೆಯಲ್ಲಿರೋರಿಗೆ ತುಂಬ ಬ್ಲೀಡಿಂಗ್ ಆಗದಿರೋರಿಗೆ ಅದನ್ನ ಅವ್ರ ಆಲ್ಟರ್ನೇಟಿವ್ ಟು ಕಪ್ಸ್ ಥರ ಯೂಸ್ ಮಾಡ್ಬೋದು.